ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಬಿಡದಿನಲ್ಲಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ತನುವಾಗಿರ್ತಕ್ಕಂಥ ತೆಂಗು, ಅಡಿಕೆ, ಬಾಳೆ ಈ ರೀತಿ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಜಮೀನನ್ನು ಇವತ್ತು ಒಂದು ಟೌನ್ಶಿಪ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ದುರಷ್ಟಕರ. ಬೆಂಗಳೂರಿನ ಸುತ್ತಮುತ್ತ ಸಾವಿರಾರು ಎಕರೆ ಬೇಸಾಯಕ್ಕೆ ಆಗದಲ್ಲೇ ಇರ್ತಕ್ಕಂಥ ಜಮೀನು ಇದ್ದರೂ ಕೂಡ ಕೇವಲ ರಾಮನಗರದ ಸುತ್ತಮುತ್ತ ಇರ್ತಕ್ಕಂಥ ಆ ಒಂದು ರಾಜಕೀಯ ಪಿತೂರಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ಒಟ್ಟಿರ್ತಕ್ಕಂಥದ್ದು. ಖಂಡಿತವಾಗಿ ಕೂಡ ಇದು ಅಲ್ಲ. ಹಲವಾರು ತಿಂಗಳಿಂದ ಕೂಡ ರೈತರು ಇವತ್ತು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಮೂಲಕ ತಮ್ಮ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಕೂಡಲೇ ಆ ಒಂದು ಯೋಜನೆಯ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಇಚ್ಛೆಪಡ್ತೀವಿ. ಥ್ಯಾಂಕ್ ಯು. ಅವಶ್ಯಕತೆ ಇಲ್ಲ ನಮಗೆ. ರೈತರುಗಳು ಕಷ್ಟಪಡ್ತಾ ಇದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ. ಇವರುಗಳು ಇದರೊಳಗಡೆ ಇವರು ಸುಮ್ಮನೆ ಬಿಡದಿ ಟೌನ್ಶಿಪ್ ಮಾಡ್ತೀನಿ, ಅದು ಮಾಡ್ತೀನಿ. ಇದು ರಿಯಲ್ ಎಸ್ಟೇಟ್ ದಂಧೆ, 100% ರಿಯಲ್ ಎಸ್ಟೇಟ್ ದಂಧೆ ಇದು. ಇದಕ್ಕೆ ನಾವು ಯಾವತ್ತೂ ಉಗ್ರವಾದ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ರೈತರಿಗೆ ಬಿಟ್ಕೊಡುವಂಥ ನಾವು ಕೆಲಸ ಮಾಡ್ತೀವಿ. ಹೇಳ್ತೀರಾ, ಎಷ್ಟು ನಿಮ್ಮ ಸಪೋರ್ಟ್ ಇದೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಬಿಡದಿನಲ್ಲಿ ಟೌನ್ಶಿಪ್ ಆಗ್ತಾ ಇದೆ, ರೈತರ ಪರವಾಗಿ ಇವತ್ತು ಒಂದು ಧರಣಿ ಮಾಡ್ತಾ ಇದ್ದೀವಿ. ಇದು ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಅಲ್ಲಿ ರೈತರು ಕಳೆದ 495 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ಇವತ್ತು ಮೊನ್ನೆಯಿಂದ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಅವರು ಹಠಕ್ಕೆ ಬಿದ್ದಂಗಿದೆ, ಅಲ್ಲಿ ಮಾಡೇ ಮಾಡ್ತೀವಿ ಅಂತ. ಮೊನ್ನೆ ದಿವಸ ಸರ್ಕಾರದಿಂದ ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ರೈತರು ವಿರೋಧ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೋಸ್ಕರ ಈ ಭೂಮಿಯನ್ನು ಕೊಡಲ್ಲ, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಈ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿದ್ರು ಸಹಿತ ಅಲ್ಲೇ ಸರ್ವೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಗಲಾಟೆ ಆಗಿದೆ, ಲಾಠಿ ಚಾರ್ಜ್ ಆಗಿದೆ. ಅದೇ ರೀತಿ ಅನೇಕ ಜನ ರೈತರಿಗೆ FIR ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸುಳ್ಳು ಹೇಳ್ತಾ ಅಲ್ಲಿ ಸುಮಾರು 100ಕ್ಕೆ 80% ರೈತರು ಈ ಬಿಡದಿ ಟೌನ್ಶಿಪ್ಪಿಗೆ ಒಪ್ಪಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನಾವಿದ್ದೇವೆ. ರೈತರ ಹೋರಾಟಕ್ಕೆ ಬೆಂಬಲ ಕೊಡಲು ಇವತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ವಿರೋಧ ಪಕ್ಷದ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಾಂಕೇತಿಕವಾಗಿ ಬೆಂಬಲವನ್ನು ಕೊಡೋದ್ರ ಮುಖಾಂತರ ನಾಳೆಯಿಂದ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಿರ್ಣಯವನ್ನು ಮಾಡಿದ್ದೇವೆ. ರೈತರಿಗೆ ಮಾಡ್ತಕ್ಕಂತಹ ಒಂದು ದೊಡ್ಡ ಅವಮಾನ ಅಂತ ಭಾವಿಸ್ತೀವಿ. ಈಗಲೇ ನಮ್ಮ ಬೆಳೆಯುವಂಥ ಭೂಮಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೇ ಕಡಿಮೆ ಆಗಿದೆ. ತಿನ್ನೋವಂಥವ್ರು ಜಾಸ್ತಿ ಜನ ಇದ್ದೀವಿ, ಬೆಳೆಯುವಂಥ ಭೂಮಿನೇ ಕಡಿಮೆ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಟೌನ್ಶಿಪ್ ಮಾಡೋದಕ್ಕೆ 1200 ಎಕರೆಯನ್ನು ಇವತ್ತು ಒತ್ತುವರಿ ಮಾಡ್ಕೋತಾ ಇರೋದು ಎಷ್ಟು ಸರಿ ಅನ್ನೋದು ಜನಗಳ ಇವತ್ತು ಯೋಚನೆ ಮಾಡಬೇಕಾಗತ್ತೆ. ನಾವೇನು ಇವತ್ತು ಮಾತ್ರೆ ತಿಂದು ಔಷಧಿ ತಿಂದು ಬದುಕುವಂಥ ಕಾಲ ಮುಂದೆ ಬರುತ್ತೆ ಅಂತ ಇವತ್ತಿನ ದಿನ ಅನ್ನಿಸ್ತಾ ಇದೆ. ಯಾಕೆಂದರೆ ಬೆಳೆಯುವಂಥ ಭೂಮಿ, ಫಲವತ್ತಾದ ಭೂಮಿಯನ್ನೇ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ತಗೋತಾ ಇರೋದ್ರಿಂದ ಬೆಳೆಯೋದು ಎಲ್ಲಿ? ಮತ್ತು ತಿನ್ನೋವಂಥ ಆಹಾರವನ್ನು ನಾವು ಯಾವ ರೀತಿ ಆಕಾಶದಿಂದ ತರೋಕ್ಕಾಗುತ್ತಾ, ಇಲ್ಲ ಉತ್ಪತ್ತಿ ಮಾಡೋಕ್ಕಾಗುತ್ತಾ? ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಯಾಕೆ ಇದನ್ನು ಟೌನ್ಶಿಪ್ಪನ್ನು ಒಂದು ಪ್ರತಿಷ್ಠೆಯ ಕಣವಾಗಿ ತಗೋತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಜನಗಳು.